ಎಲ್ರಿಗೂ ನಮಸ್ಕಾರ. ನಾಳೆ ಮಾರ್ಗಶಿರ ಮಾಸದ 2ನೇ ಗುರುವಾರದ ಲಕ್ಷ್ಮೀ ಪೂಜೆ. ನಾಳೆ ದಿನ ಪೌರ್ಣಮಿ ಬಂದಿದೆ. ಪೌರ್ಣಮಿ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನಾಳೆ ದತ್ತಾತ್ರೇಯ ಜಯಂತಿ ಕೂಡ ಬಂದಿದೆ. ನಿಮ್ಮಲ್ಲಿ ಕೆಲವರು ಕೇಳಿದ್ರಿ, ನೀವು ಯಾವ ಸಮಯದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ತಿಳಿಸ್ಕೊಡಿ ಅಂತ ಕೇಳಿ. ನಾನು ಸಂಜೆ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. 5:30 6:30 ಒಳಗಡೆ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಕೆಲವರು 2 ಕಳಶನ ಇಡ್ಬೋದಾ ಅಂತ ಕೇಳಿದ್ರಿ. ಖಂಡಿತ 2 ಕಳಶನ ಇಡ್ಬೋದು. ಒಂದು ಕಳಶ ನಾವು ಪ್ರತಿನಿತ್ಯ ಪೂಜೆಗೆ ಅಂತ ಇಡುವಂಥ ಕಳಶ, ಅದನ್ನು ಪ್ರತಿ ವಾರ ಅಥವಾ ಅಮಾವಾಸ್ಯೆಗೆ ಪೌರ್ಣಮಿಗೆ ಬದಲಾಯಿಸ್ತೀವಿ. ಇದು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಗೆ ಅಂತ ಇಡೋ ಕಳಶ. ಗುರುವಾರ ಇಟ್ಟರೆ ಇದನ್ನು ಶುಕ್ರವಾರ ತೆಗೆಯೋ ಹಾಗಿಲ್ಲ. ಹಾಗಾಗಿ ಶನಿವಾರ ನಾವು ಈ ಕಳಶನ ತೆಗಿತೀವಿ. ನಿಸ್ಸಂದೇಹವಾಗಿ 2 ಕಳಶನ ಇಡ್ಬೋದು. ಹಾಗೆ ಕಳಶಕ್ಕೆ ಇಟ್ಟಿರೋಂಥ ಕಾಯಿ ಅಕ್ಕಿನ ನೀವು ಸಿಹಿ ಪಾಯಸ ಮಾಡೋದಕ್ಕೆ ಬಳಸ್ಕೋಬೋದು. ನಿಮಗೆ ನೈವೇದ್ಯ, ನಿಮಗೆ ಸಾಧ್ಯ ಆಗೋಂಥ ನೈವೇದ್ಯನ ಮಾಡ್ಬೋದು. ಹಾಗೆ ಉಪವಾಸ ಮಾಡಬೇಕಾ ಅಂತ ಕೇಳಿದ್ರಿ. ಬೆಳಿಗ್ಗೆ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಸಾಧ್ಯ ಆಗಲಿಲ್ಲ ಅನ್ನೋವಂಥವ್ರು ನಾಳೆ ಸಂಜೆ ಪೂಜೆ ಮಾಡಿ, ಉಪವಾಸ ಇರೋವಂಥ ಅಗತ್ಯ ಇಲ್ಲ. ಒಂದೇ ಗುರುವಾರದ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅನ್ನೋಂಥವ್ರಿಗೆ ನಾಳೆ ತುಂಬಾ ಶುಭ ದಿನ. ಹಾಗೆ ಶುಭ ಮುಹೂರ್ತ ಕೂಡ ಇದೆ. ನಾಳೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿ 3ರಿಂದ 5 ಜನ ಮುತ್ತೈದೆಯರಿಗೆ ಕುಂಕುಮ ಕೊಟ್ಟು ಲಕ್ಷ್ಮೀ ಅಷ್ಟೋತ್ತರನ ಪಠನೆ ಮಾಡಿ. ಲಕ್ಷ್ಮೀ ಸನ್ನಿಧಾನ ಎಲ್ರಿಗೂ ಕೂಡ ಸಿಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.